ಕೆಎಂಎಫ್ ಭ್ರಷ್ಟಾಚಾರಕ್ಕೆ ರೈತರು ಹೈರಾಣ. ರೈತರ ಹಣಕ್ಕೆ ಒಕ್ಕೂಟಗಳಿಂದ ಕನ್ನ. ಕೈ ಸೇರಿದ ಸರ್ಕಾರದ ಸಹಾಯಧನ. ಕರ್ನಾಟಕ ಹಾಲು ಮಹಾಮಂಡಳ ಹೈನುಗಾರಿಕೆ ಅಭಿವೃದ್ಧಿಯಲ್ಲಿ ಸಾಕಷ್ಟು ನೆರವು ನೀಡಿದೆ. ಆದರೆ ಇತ್ತೀಚೆಗೆ ನೆರವಿಗಿಂತ ರೈತರ ರಕ್ತವನ್ನೇ ಹೀರುವಂತಹ ಕೆಲಸ ಮಾಡ್ತಿದೆ. ದಿನೇ ದಿನೇ ಹಾಲು ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾನೆ ಇದೆ. ಆದರೆ ಕೆಎಂಎಫ್ ಮಾತ್ರ ನಷ್ಟದ ನೆಪ ಹೇಳಿ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ. ಸದ್ಯಕ್ಕೆ ಕೆಎಂಎಫ್ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡಿದೆ. ಪ್ರತಿ ಲೀಟರ್ ಹಾಲನ್ನ 28 ರೂಪಾಯಿಗೆ ಮಾರಾಟ ಮಾಡ್ತಿದೆ. ಆದರೆ ರೈತರಿಗೆ ಸಿಗ್ತಿರೋದು ಮಾತ್ರ 16 ರೂಪಾಯಿ. ಜೊತೆಗೆ ಸರ್ಕಾರ ಕೊಡ್ತಿರೋ ಸಹಾಯಧನ 2 ರೂಪಾಯಿ ಕೂಡ ಕಳೆದ ಕೆಲವು ತಿಂಗಳಿಂದ ನಿಂತು ಹೋಗಿದೆ. 1 ಲೀಟ್ರಿಗೆ 17 ರೂಪಾಯಿ ಕೊಡ್ತಾರೆ. ಆಮೇಲೆ ಒಂದು ಸಬ್ಸಿಡಿ 4 ತಿಂಗಳಿಂದ ಬಂದಿಲ್ಲ ಬಿಡಿ, 2 ರೂಪಾಯಿ ಅದೇನು ಲೆಕ್ಕ ಇಲ್ಲ. ಅದು ಊಟಕ್ಕೊಂದು ಉಪ್ಪಿನಕಾಯಿ ಇದ್ದಂಗೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಹಸುಗೆ ಕನಿಷ್ಠ ಅಂದರೆ ಬೆಳಿಗ್ಗೆ 5 kg, ಸಾಯಂಕಾಲ 5 kg ಫೀಡ್ ಹಾಕಬೇಕಾಗ್ತದೆ. 300 ರೂಪಾಯಿ 10 kgಗೆ ಆಗ್ತದೆ ಆವ್ರೇಜ್ ರೇಟ್. ಪ್ಲಸ್ ಹುಲ್ಲುದು 100 ರೂಪಾಯಿ ಆಗ್ತದೆ. 400 ರೂಪಾಯಿ ಇವತ್ತಿನ ದಿವಸ ಇವರಿಗೆ ಒಂದು ವೆಚ್ಚ ಇದೆ. ಸದ್ಯ ಪ್ರತಿ ಲೀಟರ್ ಹಾಲನ್ನ 28 ರೂಪಾಯಿಗೆ ಗ್ರಾಹಕರಿಗೆ ಮಾರಾಟ ಮಾಡಲಾಗ್ತಿದೆ. ಆದರೆ ಇದರಲ್ಲಿ ರೈತರಿಗೆ ಸಿಗ್ತಿರೋದು ಬರೀ 16 ರೂಪಾಯಿ ಮಾತ್ರ. ಉಳಿದ ಹಣವನ್ನ ಒಕ್ಕೂಟಗಳು ನಷ್ಟ ಸರಿದೂಗಿಸುವ ನೆಪದಲ್ಲಿ ಬಳಸಿಕೊಳ್ತಿವೆ. ಇನ್ನು 12 ಲೀಟರ್ ಹಾಲು ನೀಡೋ ಹಸುವಿಗೆ ರೈತರು ಮೇವಿಗಾಗಿ ದಿನಕ್ಕೆ 250 ರೂಪಾಯಿ ಖರ್ಚು ಮಾಡಬೇಕು. ಹೀಗಾಗಿ ಕೆಎಂಎಫ್ ನೀಡೋ ಹಣ ರೈತರ ನಿರ್ವಹಣೆಗೆ ಸಾಲದೆ ತಿಂಗಳಿಗೆ 2500 ರೂಪಾಯಿ ನಷ್ಟವಾಗ್ತಿದೆ. ಇದು ರೈತರ ಗೋಳು. ಡೈರಿಯಿಂದ ನಮಗೆ 17 ರೂಪಾಯಿ ಹಣ ಕೊಡ್ತಾ ಇದ್ದಾರೆ, ಫಾರ್ ಲೀಟ್ರಿಗೆ ಹಣ ಕೊಡ್ತಾ ಇದ್ದಾರೆ. ಮತ್ತು ಸರ್ಕಾರ ವತಿಯಿಂದ ಸಬ್ಸಿಡಿ ಸಹಾಯಧನ 2 ರೂಪೀಸ್ ಕೊಡ್ತಾ ಇದ್ದಾರೆ ಮೇಡಮ್. ಇವತ್ತು ನಾವು ಹೊರಗಡೆ ಹೋಗಿ ಪಶು ಆಹಾರ ತೊಗೊಂಡು ಹೋದರೆ 1 to ಡಬಲ್ ಆಗುತ್ತೆ. ಅದು ತೊಗೊಂಡು ಬಂದು ಇವತ್ತು ಡೈಲಿ ಒಂದು ಹಸಿಗೆ 300 400 ರೂಪಾಯಿ ಖರ್ಚಾಗುತ್ತೆ ಮೇಡಮ್. ಇವತ್ತು ನಮಗೆ ಕನಿಷ್ಠ ಅಂತಂದರೆ ಸುಮಾರು ಒಂದು ಹಸುಗಳಿಗೆ ಒಂದು ಮಂತ್ಲಿ ನಮಗೆ ಅಂತಂದರೆ ಮೇಡಮ್ ನಮಗೆ ಸುಮಾರು ಒಂದು 25,000 to 30,000 ರೂಪೀಸು ಲ್ಯಾಪ್ಸ್ ಆಗಿದೆ. ಇದರಿಂದಾಗಿ ಹಾಲು ಉತ್ಪಾದಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಎಂಎಫ್ ಗೊತ್ತು ಗುರಿ ಇಲ್ಲದ ನೀತಿಗಳಿಂದ ನಷ್ಟದ ಹಾದಿ ಹಿಡಿದಿದೆ. ಈ ನಷ್ಟವನ್ನ ತುಂಬಿಕೊಳ್ಳಲು ರೈತರು ಹಾಗೂ ಗ್ರಾಹಕರ ಮೇಲೆ ಹೊರೆ ಹೇರುವ ಕಸರತ್ತು ನಡೆಸಿದೆ. ಗ್ರಾಹಕರ ಒತ್ತಡಕ್ಕೆ ಮಣಿದು ಕೆಎಂಎಫ್ ಇವತ್ತಿನಿಂದ ಹಾಲಿನ ಬೆಲೆಯಲ್ಲಿ 1 ರೂಪಾಯಿ ಇಳಿಕೆ ಮಾಡಿದೆ. ಆದರೆ ಇದೇ ನೆಪದಲ್ಲಿ ಹಾಲು ಉತ್ಪಾದಕರನ್ನ ಶೋಷಣೆ ಮಾಡಲು ಮುಂದಾಗಿದೆ. ಹೀಗಾಗಿ ಹಾಲು ಉತ್ಪಾದಕರಿಗೆ ಸರ್ಕಾರವೇ ನ್ಯಾಯ ಒದಗಿಸಲು ಮುಂದಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.